ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಕೆ ಎಯಿಂದ ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಸೊ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾವುದಪ್ಪ ಅಂತ ಹೇಳಿದ್ರೆ ಅದು ಅಗ್ರಿಕಲ್ಚರ್ ಮತ್ತು BSc ನರ್ಸಿಂಗ್ಗೆ ಅವರು ಸೀಟ್ ಮ್ಯಾಟ್ರಿಕ್ಸನ್ನು ಈಗಾಗಲೇ ಬಿಟ್ಟಿದ್ದಾರೆ. ನೀವು ಈಗಾಗಲೇ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಇದನ್ನು ನೀವು ನೋಡ್ಬೋದು. ಸೊ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಸುಮಾರು ಜನ ಕಾಯ್ತಾ ಇದ್ರಿ. ಸೊ ಓದ್ ವಿಡಿಯೋದಲ್ಲೇ ಹೇಳಿದೆ, ಆಪ್ಷನ್ ಎಂಟ್ರಿ ಯಾವಾಗ ಬರುತ್ತಪ್ಪ ಅಂದರೆ ನಿಮಗೆ ಇಂಜಿನಿಯರಿಂಗ್ದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸು ಬಂದಿರಲಿಲ್ಲ KA ಅವ್ರಿಗೆ, ಆದ್ದರಿಂದ ಸ್ವಲ್ಪ ಡಿಲೇ ಆಗ್ತಿತ್ತು. ಈಗಾಗಲೇ ಅವರು BSc ಹಾಗೂ ಅಗ್ರಿಕಲ್ಚರ್ದು ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ನಾಳಿದ್ದೇನೆ ಇಂಜಿನಿಯರಿಂಗ್ದು ಸೀಟ್ ಮ್ಯಾಟ್ರಿಕ್ಸ್ ಬಿಡುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಆದ್ದರಿಂದ ನೀವು ಆಪ್ಷನ್ ಎಂಟ್ರಿಗೆ ಬೇಗ ಪ್ರಿಪೇರ್ ಮಾಡ್ಕೋಬೇಕು ನಿಮ್ಮ ಕಾಲೇಜಲ್ಲಿ ಲಿಸ್ಟನ್ನು. ಸೊ ನಿಮ್ಮ ರ್ಯಾಂಕು ಎಷ್ಟು ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಮಗೂ ಗೊತ್ತಾಗುತ್ತೆ ಎಷ್ಟು ಅರೌಂಡ್ ರ್ಯಾಂಕಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ. ಹಾಗೆ ನೀವು ಕೂಡ KCET ಅಪ್ಡೇಟ್ಗಳಿಗೆ ಕಾಯ್ತಾ ಇದ್ದರೆ ಕಮೆಂಟ್ ಮಾಡಿ. ನಾನು ಮುಂದೆ ಹೆಚ್ಚಿನ ವಿಡಿಯೋಗಳಲ್ಲಿ KCET ಬಗ್ಗೆ ವೀಡಿಯೋಸ್ಗಳನ್ನು ಮಾಡ್ತಿರ್ತೇನೆ. KCET ಅಪ್ಡೇಟ್ಗಳಿಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಅವರು ಈ ಸೀಟ್ ಮ್ಯಾಟ್ರಿಕ್ಸ್ ಏನು ಬಿಟ್ಟಿದ್ದಾರೆ, ಇದು ಕೇವಲ BSc ನರ್ಸಿಂಗ್ ಮತ್ತು BSc ಅಗ್ರಿಕಲ್ಚರ್ಗೆ ಆಗಿರುತ್ತೆ. ಸೊ ನೆಕ್ಸ್ಟು ಅವರು ಇಂಜಿನಿಯರಿಂಗ್ಗೆ ಬಿಡ್ತಾರೆ. ಆಗ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾದ ಮೇಲೆ ಒಂದು 2-3 ದಿನ ಗ್ಯಾಪ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಬಿಟ್ಟಾದಮೇಲೆ ಒಂದು 4ರಿಂದ 5 ದಿನ ಕೊಟ್ಟಿರ್ತಾರೆ. ಆ 5 ದಿನ ಆದಮೇಲೂ ಕೂಡ ಸುಮಾರು ಜನಕ್ಕೆ ಸರ್ವರ್ ಇಶ್ಯೂಯಿಂದ ಆಗಿರಲ್ಲ, ಆಗಲೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ನೀವು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂರಬೇಡಿ. ಎಷ್ಟಾಗುತ್ತೋ ಅಷ್ಟು ಬೇಗ ನಿಮ್ಮ ಆಪ್ಷನ್ ಎಂಟ್ರಿನ ಮುಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ಬರ್ತೀನಿ. ಅದಾದ ಮೇಲೆ ಇದೇ ಥರದ ಹೆಚ್ಚಿನ KE ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಸೊ ಮುಂದಿನ KE ಅಪ್ಡೇಟ್ ಅಥವಾ CET ಅಪ್ಡೇಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ